ಗುಡ್ ಮಾರ್ನಿಂಗ್ ಎಲ್ರಿಗೂ. ಜೈ ಶ್ರೀ ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತು ಮತ್ತೆ ನಾನು ಗೃಹಲಕ್ಷ್ಮಿ ಟಾಪಿಕ್ ತಗೊಂಡು ನಿಮ್ಮೊಂದಿಗೆ ಬಂದಿದ್ದೇನೆ. ಎಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಅಂದರೆ ತುಂಬ ಕನ್ಫ್ಯೂಷನ್ಸ್ ಇದೆ. ತುಂಬ ಜನದ್ದು ತುಂಬಾ ಕನ್ಫ್ಯೂಷನ್ಸ್ ಇದೆ ಈ ನಡುವೆ. ಅದಕ್ಕೆ ಬನ್ನಿ ಕನ್ಫ್ಯೂಷನ್ಸ್ನ ದೂರ ಮಾಡ್ತೀನಿ. ಯಾಕೋ ಮಾತೇ ಬರ್ತಾಯಿಲ್ಲ, ಬೆಳಗ್ಗೆ ಊಟ ಮಾಡಿಲ್ಲ ಅಲ್ವಾ, ಅದಕ್ಕೆ ಬರ್ತಾಯಿಲ್ಲ ಅನಿಸುತ್ತೆ. ಬನ್ನಿ. ಆಮೇಲೆ ಏನೇ ನನ್ನ ವೀಡಿಯೋಸಲ್ಲಿ ಏನೇ ತಪ್ಪು ಮಾಡಿದ್ರು ಪ್ಲೀಸ್ ಫಾರ್ಗಿವ್ ಮೀ, ಕ್ಷಮಿಸ್ಬಿಡಿ. ಯಾಕಂದರೆ ನಾನು ಇನ್ನೂ ಬಿಗಿನರು, ನನಗೂ ಅಷ್ಟೊಂದು ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ. ಆಮೇಲೆ ನಾನು ಇನ್ನೂ ಒಂದು ಸ್ಕ್ರಿಪ್ಟ್ ಅಂತ ಏನೂ ರೆಡಿ ಮಾಡ್ಕೊಂಡಿರಲ್ಲ. ನಾನು ಹಂಗೆ ತಲೆಯಲ್ಲಿ ಬಂತ ಈ ಬಗ್ಗೆ ಇವತ್ತು ಟಾಪಿಕ್ ಮಾಡಬೇಕು ಅಂತ ಅಷ್ಟೇ. ನಾನು ಏನು ಪ್ರಿಪ್ರೇಷನ್ ಏನೂ ಇರಲ್ಲ ನಂದು. ಸೊ ಹಾಗಾಗಿ ನಾನು ಏನು ಇರುತ್ತೋ ಹಾಗೆ ಹೇಳ್ಬಿಡ್ತಾ ಇರ್ತೀನಿ. ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್. ಇನ್ನೂ 2 ಮಂತ್ಸ್ ಮಾತ್ರ ಇದೆ ನನಗೆ ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕು. ಬರೀ 2 ಮಂತ್ಸಲ್ಲಿ ನಾನು ಕಂಪ್ಲೀಟ್ ಮಾಡಲೇಬೇಕು. ಇಲ್ಲಾಂದರೆ ಮತ್ತೆ ನಾನು ಇಷ್ಟೆಲ್ಲ ಗೇನ್ ಮಾಡಿರೋದೆಲ್ಲ ಹೋಗುತ್ತೆ, 1 ವರ್ಷ ಆಗಿಬಿಡುತ್ತೆ. ಸೊ ಹಾಗಾಗಿ ತುಂಬ ಅಂದರೆ ತುಂಬ ಕಷ್ಟಪಡ್ತಾ ಇದ್ದೀನಿ. ಫುಲ್ ಸ್ಕಿಪ್ ಮಾಡಿ ನೋಡಬೇಡಿ. ಐ ಹಂಬಲ್ ರಿಕ್ವೆಸ್ಟು. ಯಾಕಂದರೆ ಈ ಥರ ರಿಕ್ವೆಸ್ಟ್ ಯಾರೂ ಮಾಡ್ಕೊಂಡಿರಲ್ಲ, ನಾನು ಮಾಡ್ಕೊತಾ ಇದ್ದೀನಿ. ಫುಲ್ ವಿಡಿಯೋನ ವಾಚ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ಕೊಂಡಿಲ್ಲ ಅವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಹಾರ್ಡ್ಲಿ ರಿಕ್ವೆಸ್ಟು, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು. ಇನ್ನು ಹೊಸದಾಗಿ ಯಾರ್ಯಾರು ಬಂದು ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಮೋಸ್ಟ್ ಇಂಪಾರ್ಟೆಂಟ್, ಇವಾಗ ನನಗೆ ವಾಚ್ ಟೈಮ್ ಬೇಕಾಗಿದೆ. ಸೊ ಹಾಗಾಗಿ ವಾಚ್ ಟೈಮು ಪ್ಲೀಸ್ ಸ್ಕಿಪ್ ಮಾಡಿ ನೋಡಬೇಡಿ. ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ. ಯಾಕಂದರೆ ನಂದು ಆಫ್ಲೈನಲ್ಲೂ ಅದೇ ಕೆಲಸ. ಸಾರಿ, ನಾನು ನಿನ್ನೆ ಇಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ ಅಂತ ಹೇಳಿದ್ದೆ, ಬಟ್ ಇವತ್ತು ಖಂಡಿತವಾಗಿ ನಾನು ಹಾಕ್ತೀನಿ. ಅದು ಫೋಟೋನ ಆ್ಯಡ್ ಮಾಡ್ತೀನಿ. ನಾವು ಯಾವ ಥರ ಅಂದರೆ ಯಾವುದೇ ಸ್ಕೀಮ್ ಬಿಟ್ಟರೆ ಜನಗಳಿಗೆ ಹೇಗೆ ಯೂಸ್ ಆಗುತ್ತೆ ಅಂತ ನಾನು ಇಲ್ಲೇ ಹಾಕಿರ್ತೀನಿ ನೋಡಿ. ಅದನ್ನು ನೀವು ನೋಡಿ. ಅಟ್ಲೀಸ್ಟ್ ನಾನು ಹೇಳ್ತಾ ಇರೋದು ನಿಜ ಅಂತ ಅಂದ್ಕೊತೀರಲ್ವ. ಸೊ ಹಾಗಾಗಿ ಅದಕ್ಕೆ ಒಂದು ಪ್ರೂಫ್ಗೆ ಅಂತ ಹಾಕಿರ್ತೀನಿ ಅಷ್ಟೇ. ಸುಮ್ಮನೆ ಹೇಳ್ತಾರೆ ಅಂತ ತುಂಬ ಜನ ಯಾಕೆ ಆಗಬಾರ್ದು, ಯಾಕಂದರೆ ಅವ್ರಿಗೆ ಗೊತ್ತೇ ಇರಲ್ಲ. ಸೊ ನಾನು ಹೇಗೆ ನಂಬೋದು ಅಂತ ಹೇಳ್ತಾರೆ. ಈ ಜಗತ್ತಿನಲ್ಲಿ ಅಂದರೆ ನಮ್ಗೆ ಹಿಡ್ಕೊಂಡೆ ಪ್ರೂಫ್ ಇಲ್ಲ ಅಂದರೆ ಯಾವುದೂ ನಂಬಲ್ಲ ನಾವು. ಸೊ ಹಾಗಾಗಿ ನಾನಿಲ್ಲಿ ಸ್ಕ್ರೀನ್ಶಾಟ್ ಆ್ಯಡ್ ಮಾಡಿರ್ತೀನಿ ನೋಡಿ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ, ಬೆಲ್ಲೈಕನ್ನ ಹಿಟ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ ಅದಕ್ಕೆ ಹೇಳ್ತಾ ಇರೋದು. ಯಾಕಂದರೆ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು. ನಂದು ವೀಡಿಯೋಸು ಫಸ್ಟು ನೀವೇ ನೋಡಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ಸಬ್ಸ್ಕ್ರೈಬ್ ಬಟನ್ನ ಹಿಟ್ ಮಾಡಿಕೊಂಡು ಬೆಲ್ಲೈಕನ್ನ ಹಿಟ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ಅಂತ ಹಂಬಲ್ ರಿಕ್ವೆಸ್ಟಿಂದ ಹೇಳ್ತಾ ಇದ್ದೀನಿ. ಓಕೆನಾ? ಇನ್ನು ಗೃಹಲಕ್ಷ್ಮಿ 11ನೇ ಕಂತಿಂದ ತುಂಬ ಏನಪ್ಪ ಅಂತಂದರೆ, ಇನ್ ಕೇಸ್ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂತು ಅಂತ ಅಂದರೆ ಗಂಡಸರಿಗೂ ಗೃಹಲಕ್ಷ್ಮಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಗಂಡಸರಿಗೆ ಹೆಣ್ಮಕ್ಳಿಗೆ ಅಂದರೆ ಗೃಹಲಕ್ಷ್ಮಿ ಅಂತ ಇಟ್ಟಿದ್ದಾರೆ, ಗಂಡಸರಿಗೆ ಏನಂತ ಹೆಸರಿಡ್ತಾರೆ ಅಲ್ವಾ? ಅದು ಬರಲ್ಲ, ಆ ಥರ ಆಗಲ್ಲ. ಖಂಡಿತ ಆ ಥರ ಆಗೋದೇ ಇಲ್ಲ. ಅದು ಇಂಪಾಸಿಬಲ್ಲು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಆ ಥರ ಏನೂ ಇಲ್ಲ. ಇದು ಏನು ಬರ್ತಾ ಇದೆ ಅಂದರೆ 2000 ಏನು ಬರ್ತಾ ಇದೆ ಅದೇ ಕಂಟಿನ್ಯೂಸ್ ಆಗ್ತಾ ಇರುತ್ತೆ ನಿಮಗೆ. ಯಾವುದು ಅಂದರೆ ಈ ಸರ್ಕಾರ ಬರಲಿ, ಕಾಂಗ್ರೆಸ್ ಸರ್ಕಾರ ಬರ್ದೇ ಇರಲಿ, ನಿಮಗೆ ನೆಕ್ಸ್ಟ್ ಬರೋದು ಏನಪ್ಪ ಅಂತಂದರೆ ಕಂಪಲ್ಸರಿ 2,000 ಬರ್ತಾ ಇರುತ್ತೆ. ಇನ್ ಕೇಸ್ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂತು ಅಂದರೆ 25 ಗ್ಯಾರಂಟಿ ಏನು ಸ್ಕೀಮ್ ಘೋಷಣೆ ಮಾಡಿದ್ದಾರೆ ಅದು ಕಂಪಲ್ಸರಿ ಆಗುತ್ತೆ. ಓಕೆನಾ? ಯಾವುದು ಅಂತಂದರೆ ಸ್ಪೆಷಲಿ ಹೆಣ್ಮಕ್ಳಿಗೆ, ಎಲ್ಲವರು ಹೆಣ್ಮಕ್ಳಿಗೆ ತಲೆಯಲ್ಲಿ ಇಟ್ಕೊಂಡು ಹೆಣ್ಮಕ್ಳಿಗೆ ಯೂಸ್ ಆಗಲಿ ಅಂತ ಏನೇನೋ ತುಂಬ ಸ್ಕೀಮ್ಸ್ ಮಾಡಿದ್ದಾರೆ. ಅದರಲ್ಲಿ ಒಂದು ಹೈಲೈಟೆಡ್ ಇದು ಹೇಳ್ತೀನಿ ನಾನು. ಯಾವುದು ಅಂತ ಅಂದರೆ ಹೆಣ್ಮಕ್ಳಿಗೆ ಹಾಸ್ಟೆಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಕೇಂದ್ರ ಸರ್ಕಾರದಲ್ಲಿ 50%ಗಿನ ಜಾಸ್ತಿ ಅಂದರೆ 50% ಅದರಲ್ಲಿ ಹೆಣ್ಮಕ್ಳಿಗೆ ಜಾಬ್ ಕೊಡಬೇಕು ಅಂತ ಇದೆ. ಮತ್ತು ಆಶಾ ಕಾರ್ಯಕರ್ತೆಯರಿಗೆ ಡಬಲ್ ಸ್ಯಾಲ್ರಿ, ಬಿಸಿ ಊಟ ಮಾಡ್ತಾರೆ, ಆಶಾ ಕಾರ್ಯಕರ್ತರು ಇರ್ತಾರೆ ನೋಡಿ, ಅವರಿಗೆ ಡಬಲ್ ಸ್ಯಾಲ್ರಿ. ಮತ್ತು ಹೆಣ್ಮಕ್ಳಿಗೆ ಹೈಲೈಟೆಡ್ ಏನಪ್ಪ ಅಂತಂದರೆ 8,500 ಅಂದರೆ 10,500 ರೂಪಾಯಿ ನಿಮ್ಮ ತಿಂಗಳಿಗೆ ನಿಮ್ಮ ಅಕೌಂಟ್ಗೆ ಬಂದುಬಿಡುತ್ತೆ. ಅಂದರೆ 8,500 ಪ್ಲಸ್ 2,000 10,500 ನಿಮ್ಮ ಅಕೌಂಟ್ಗೆ ಬಂದುಬಿಡುತ್ತೆ. ಯಾರು ಏನು ಕೆಲಸ ಮಾಡದೇ ಇದ್ರೂ ನಡೆಯುತ್ತೆ. ಓಕೆ ಅಲ್ವಾ? ಆವಾಗ ಏನು ಕೆಲಸ ಮಾಡದೇ ಇದ್ರೂ ನಡೆಯುತ್ತೆ. ಅಂದರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆರಾಮಾಗಿ ಜೀವನ ಮಾಡ್ಬೋದು 10,000ದಲ್ಲಿ. ಇನ್ನು ಫಾರ್ ಎಕ್ಸಾಂಪಲ್ ನಾನೇ ಬೆಸ್ಟ್ ಎಕ್ಸಾಂಪಲ್. ನಾನು 10,000ದಲ್ಲಿ ಜೀವನ ಮಾಡ್ತೀನಿ, ಅದು ಬೆಂಗಳೂರಲ್ಲಿ ಸೂಪರಾಗಿ ಜೀವನ ಮಾಡ್ತೀನಿ.
ಶೋಕಿ ಮಾಡ್ತೀವಿ ಅಂತಂದರೆ ಆಗಲ್ಲ. ಆರಾಮಾಗಿ 10,000ದಲ್ಲಿ ಜೀವನ ಮಾಡ್ಬೋದು ಅಲ್ವಾ. ಮತ್ತು ಅನ್ನಭಾಗ್ಯ ಹಣ ತುಂಬ ಜನ ವೇಟ್ ಮಾಡ್ತಾ ಇದ್ದೀರಾ. ಬರುತ್ತೆ, ಖಂಡಿತ 30ನೇ ತಾರೀಕು ಒಳಗಡೆ ಬರುತ್ತೆ. ಯಾರು ವರಿ ಮಾಡ್ಕೋಬೇಡಿ, ಎಲ್ರಿಗೂ ಖಂಡಿತ ಅಮೌಂಟ್ ಬರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟೊಂದಿಗೆ ಮತ್ತೆ ಸಿಗ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಮತ್ತೊಂದು ಸಾರಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಇಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡ್ಬೋದು, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಬಟ್ ನೀವು ಡಿಸ್ಲೈಕ್ ಮಾಡಲ್ಲ ಅಂತ ನನಗೆ ಗೊತ್ತು, ಓಕೆನಾ. ಪ್ಲೀಸ್ ಲೈಕ್ ಮಾಡಿ, ಓಕೆನಾ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟೊಂದಿಗೆ ಮತ್ತೆ ಸಿಗ್ತೀನಿ ನಾಳೆ ಬೆಳಿಗ್ಗೆ. ಅಲ್ಲಿವರೆಗೂ ಬಾಯ್.